ತಿರುಪತಿಗೆ ಹೋಗಿ 50 ಲಕ್ಷ 25 ಲಕ್ಷ ಕೊಟ್ಟು ಹುಂಡಿಗೆ ದುಡ್ಡು ಹಾಕಿ ಪೂಜೆ ಮಾಡಿಸೋರು. ಹೌದಲ್ವೇ ನಾಗರಾಜು? ಮಾಡಿಸ್ತಿರ್ಲಿಲ್ವಾ? ಎಲ್ಲ ನಾನು ಹೇಳೋದು ತಪ್ಪು ಸರಿ ಅಂತ ಅವ್ರ ನಂಬಿಕೆ ಅದು. ನಂಬಿಕೆಗೆ ನಮ್ದೇನು ವಿರೋಧ ಇಲ್ಲ. ದೇವ್ರ ಅವನೇ ಅಂದ್ರೆ ಅವನೇ ನಂಬ್ಕೊಳ್ಳಿ, ಬೇಡ ಬೇಡ ಇಲ್ಲ ಅವನು ಅಂದ್ರೆ ಇಲ್ಲ. ನಾವು ಅದಕ್ಕೆ ಇಲ್ಲ ಅನ್ನೋದ್ರ ಜೊತೆ ಇಲ್ಲ, ನಾವು ಅವನೇ ಅನ್ನೋದಕ್ಕೂ ಜೊತೆ ಇಲ್ಲ. ಈಗೆಲ್ಲ ಶ್ರೀರಾಮನ ದೇವಸ್ಥಾನ ಕಟ್ಟಿಸ್ತಾರಲ್ಲ, ಅಲ್ಲಿ ಶ್ರೀರಾಮನ ದೇವಸ್ಥಾನ ಇನ್ನೊಂದು 5-6 ತಿಂಗಳು ಕಳೀಲಿ ಏನೇನು ಬರ್ತವೆ ಏನೇನು ಅಂತ ಹೇಳ್ತೀವಿ. ಯಾವತ್ತೂ ಕೂಡ ಶ್ರೀರಾಮ ಎಲ್ಲ ಜನರನ್ನು ಕೂಡ ಆಶೀರ್ವದಿಸ್ತಕ್ಕಂಥವ್ರು. ಅದಕ್ಕೋಸ್ಕರ ರಾಮರಾಜ್ಯದ ಕಲ್ಪನೆ ಬಂದಂಥದ್ದು. ಈಗ ಅದು ಬಿಜೆಪಿ ಶ್ರೀರಾಮನ ಮೋದಿ ಶ್ರೀರಾಮನ ನೋಡೋಣ ಅದೇನಾಗ್ತದೆ. ಸಂದೇಶ ನಮ್ಮೂರಲ್ಲಿ ಸುಮಾರು 100 ವರ್ಷಗಳ ಇತಿಹಾಸದ ಶ್ರೀರಾಮನ ದೇವಸ್ಥಾನಗಳಿದ್ದಾವೆ. ಹೆಚ್ಚು ಪಾವಿತ್ರತೆ ಇರ್ತಕ್ಕಂಥ ದೇವಸ್ಥಾನಗಳಿದ್ದಾವೆ. ಈಗ ಅವ್ರು ಬಿಟ್ಬಿಟ್ಟು ಇವರು ಎಲೆಕ್ಷನ್ಗೋಸ್ಕರ ಒಂದು ದೇವಸ್ಥಾನ ಕಟ್ಬಿಟ್ಟು ಇದು ಮಾಡ್ತಾರೆ, ಅದು ಇದು ಅಂತ ಹೇಳಿದ್ರೆ ನಿಜವಾದಂತಹ ಇದು ಜನರಿಗೆ ಮಾಡ್ತಕ್ಕಂಥ ಮೋಸದ ಕೆಲಸ ಅಂತ ತಿಳ್ಬೋದು. ನಾವು ರಾಮನ ಭಕ್ತರು. ನಾನು ಹೋಗಿದ್ದೆ ಅವ್ರ ಬಾಬಿ ಮಸೀದಿ ಬೀಳಿಸಿದಾಗ, ಇವ್ರು ಶ್ರೀರಾಮನ್ ಇದ್ದಾಗ ನಾನು ಹೋಗಿದ್ದೇನೆ ಅಯೋಧ್ಯೆಗೆ. ಒಂದು ಟೆಂಟಲ್ಲಿ 2 ಗೊಂಬೆ ತಗೊಂಡೋಗಿ ಇಟ್ಬಿಟ್ಟು ಶ್ರೀರಾಮನ ಇವನೇ ಅಂತ ಹೇಳೋರು. ನಾವು ನಮ್ಮೂರಲ್ಲಿ ರಮೇಶನ್ ಕೋಳಿಗೆ ಹೋಗಿ ದೇವಸ್ಥಾನದೊಳಗೆ ಒಳಗಡೆ ಹೋದರೆ ನಮ್ಮ ಆ ದೇವಸ್ಥಾನದಲ್ಲಿ ಕಾಲಿ ಕೂಡಲೇ ನಮ್ಮ ಒಂಥರ ವೈಬ್ರೇಷನ್ನು, ಒಂದು ರೀತಿ ನನಗೆ ದೇವ್ರ ಬಗ್ಗೆ ಭಕ್ತಿ ವಿಶ್ವಾಸ ಬರ್ತದೆ. ಅಲ್ಲವತ್ತು ನಾನು ಹೋಗಿದ್ನಲ್ಲ, ಏನು ಅನ್ನಿಸ್ಲೇ ಇಲ್ಲ ನನಗೆ. ಯಾವುದೋ ಟೂರಿಂಗ್ ಪ್ಯಾಕೇಜಲ್ಲಿ ಏನೋ ತಂದಿದ್ದಂಗೆ ಇದು ಇಟ್ಬಿಟ್ಟವ್ರು 2 ಗೊಂಬೆ ಹೊತ್ತು. ಇವತ್ತೇನು ಮಾಡೋರೋ ಗೊತ್ತಿಲ್ಲ, ಮುಂದೆ ನೋಡೋಣ. ನಾನು ನಿಮ್ಗೆ ಹೇಳಿದ್ದು, ನಾನು ಟೆಂಟಲ್ಲಿ ಇಕ್ಕಿದ್ರಲ್ಲ ಬೊಂಬೆಗಳು, ಈಗ ನಾನು ಹೋಗಿಲ್ಲ. ಹೋದ್ಮೇಲೆ ಏನಾಗ್ತದೆ ನೋಡ್ಕೊಂಡು ಹೇಳ್ತೇನೆ ನಿನಗೆ. ಹೋಗ್ತೀನಿ, ಯಾಕೆ ಹೋಗ್ಬಾರ್ದು?